ಮತ್ತೆ ಸಂಬಂಧಗಳಲ್ಲಿ ಸ್ವಲ್ಪ ರಿಸರ್ವ್ ಇದ್ದೀರಾ. ಅಂದರೆ ನೀವು ಅಷ್ಟಕ್ಕಷ್ಟೇನೆ. ಸೊ ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತಾನೆ ನಾನು ಇವಾಗ ಪಾಯಿಂಟ್ ಹೇಳ್ತಿದ್ದೀನಿ. ಇದೊಂದು ನಿಮಗೆ 7ನೇ ನಂಬರವರು ಮೇಯ್ನ್ ನಾನು ಹೇಳಬೇಕಾಗಿದ್ದೇನಪ್ಪ ಅಂದರೆ ಟಿಪ್ಸ್ ಅಂದರೆ 1ನೇ ನಂಬರಿಂದ ದೂರ ಇರಿ. 1ನೇ ನಂಬರ್ ನಿಮ್ಗೆ ಆಗಿ ಬರಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. 1ನೇ ನಂಬರ್ ನಿಮಗೆ ಆಗಿ ಬರಲ್ಲ. ಸೊ ಹಾಗಾಗಿ 1ನೇ ನಂಬರವರು ನೋಡಿ, ಕ್ಯಾಲ್ಕುಲೇಟ್ ಮಾಡಿ. ನಾನು ಇವಾಗಲೇ ಹೇಳಿದ್ದೀನಿ ಡೇಟ್ ಆಫ್ ಬರ್ತು, ಜನ್ಮ ಸಂಖ್ಯೆ ಯಾವ ಥರ ನೋಡೋದು, ಅದೃಷ್ಟ ಸಂಖ್ಯೆ ಯಾವ ಥರ ನೋಡೋದು, ಸಮಸಂಖ್ಯೆ ಯಾವ ಥರ ನೋಡೋದು ಅಂತ ಈ ಮೂರರಲ್ಲೂ ಒಂದು ಬರ್ದಿರಾಗೆ ನೋಡ್ಕೊಳ್ಳಿ. ನೋಡ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಇದಾಗುತ್ತೆ ಅಂತ. ಸೊ ಇದೇ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದು. ನೆಕ್ಸ್ಟು ಇದ್ರ ಬಗ್ಗೆ ಬರ್ತೀನಿ. ನಾನು ನಂಬರ್ 7 ಬಗ್ಗೆ ಬರ್ತಾ ಇದ್ದೀನಿ. ನಂಬರ್ 7 ಸಾಮಾನ್ಯವಾಗಿ ಚಿಂತನೆ, ಆಳವಾದ ಚಿಂತನೆ ಮತ್ತು ಜ್ಞಾನ, ಆತ್ಮೀಯತೆ ಗುಣ ಇರುತ್ತೆ. ಜಾಸ್ತಿ ಮಾತಾಡಲ್ಲ, ಹೆಚ್ಚು ಮಾತಾಡಲ್ಲ ಇವರು. 7ನೇ ನಂಬರವರು ಸಾಮಾನ್ಯವಾಗಿ ಹೆಚ್ಚಾಗಿ ಮಾತಾಡಲ್ಲ. ಅದೊಂದು ಅವ್ರಿಗೆ ಒಂಟಿಯಾಗಿರೋದು ಅಂದರೆ ತುಂಬಾ ಇಷ್ಟ. ಒಂಟಿತನ ಅನ್ನೋದು ತುಂಬಾ ಇಷ್ಟಪಡ್ತಾರೆ ಅವರು. ಅದೊಂದು ಪಾಯಿಂಟು ಕ್ಲಿಯರ್ ಕಟ್ಟಾಗಿ ಇದರಲ್ಲಿದೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಇವ್ರಿಗೆ ಪ್ರೀತಿ 7ನೇ ನಂಬರವ್ರಿಗೆ ಸಾಮಾನ್ಯವಾಗಿ ಮನಸ್ಸು ದೇಹ ಒಂದು ಕಡೆ ಇರೋದಿಲ್ಲ. ಸೊ ಅದೊಂದು ಪಾಯಿಂಟು ಇದಿದೆ. ಅವ್ರಿಗೆ ಸುತ್ತಾಡಬೇಕು, ತಿರುಗಾಡಬೇಕು, ಸ್ವತಂತ್ರವಾಗಿ ಹಾರಾಡಬೇಕು, ಇದೊಂದು ಸ್ವಇಚ್ಛೆಯಿಂದ ಬದುಕಬೇಕು, ಒಬ್ಬರೇ ಇರಬೇಕು. ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ. 7ನೇ ನಂಬರವ್ರಿಗೆ ಸಾಮಾನ್ಯವಾಗಿ ಯಾವ ಥರ ಮೆಂಟಾಲಿಟಿ ಅಂದರೆ ಎಲ್ಲಾದರೂ ಒಂದು ಯಾರು ಇಲ್ದಿರೋಂಥ ಜಾಗದಲ್ಲಿ ಹೋಗಿ ಒಂದಷ್ಟು ದಿನ ಒಬ್ಬನೇ ಟೈಮ್ ಪಾಸ್ ಮಾಡಬೇಕು ಅನ್ನೋ ಯೋಚನೆ ಇರ್ತದೆ. ಸಾಮಾನ್ಯವಾಗಿ ಫ್ಯಾಮಿಲಿ ಸೆಂಟಿಮೆಂಟಲ್ ಇವ್ರು ತುಂಬ ಕಮ್ಮಿ. ಈ 7ನೇ ನಂಬರವ್ರಿಗೆ ಫ್ಯಾಮಿಲಿ ಸೆಂಟಿಮೆಂಟಲ್ ತುಂಬಾ ಕಮ್ಮಿ ಇರುತ್ತೆ. ಅವ್ರು ಆದಷ್ಟು ಮಿಕ್ಸ್ ಆಗಂಗಿಲ್ಲ. ಸ್ವಲ್ಪ ಇಂಟ್ರೋವರ್ಟ್ ಅಂತಾರಲ್ಲ, ಅಂದರೆ ಒಬ್ಬೊಬ್ಬರೇ ಇರೋದಕ್ಕೆ ಇಷ್ಟಪಡ್ತಿರ್ತಾರೆ. ಅವ್ರ ಫ್ಯಾಮಿಲಿ ಏನೇ ಆಗಿರ್ಬೋದು. ಬಟ್ ಆದರೆ ಒಂದು ಸತಿ ಇವ್ರ ಫ್ಯಾಮಿಲಿನ ಹಚ್ಕೊಂಡು ಅಂತಂದರೆ ತುಂಬಾ ಕೇರ್ ತೊಗೋತಾರೆ. ಸೊ ಅದು ಅಟ್ಯಾಚ್ಮೆಂಟ್ ಅನ್ನೋದು ಬೆಳೆಸ್ಕೊಳ್ಳೋದು ಅದು ಇವ್ರ ಕೈಯಲ್ಲಿರುತ್ತೆ. ಸೊ ಅದೊಂದು 7ನೇ ನಂಬರ್ ಅವ್ರದ್ದು. ಸೊ ಈಗ ನಾನು ನೇರವಾಗಿ ಡೇಟ್ ಆಫ್ ಬರ್ತ್ಗೆ ಬರ್ತೀನಿ.